ಆಟಗಾರ ವಿರಾಟ್ ಕೊಹ್ಲಿ ಮಾಲೀಕತ್ವದ ಬೆಂಗಳೂರಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸಂಕಷ್ಟ ಎದುರಾಗಿದೆ. ಪಾಲಿಕೆ ನೋಟಿಸ್ ಅನ್ನು ನೀಡಿದೆ. ಮತ್ತೊಂದು ಕಡೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಕರ್ನಾಟಕದ ರಾಬಿನ್ ಉತ್ತಪ್ಪಗೆ ಬಂಧನ ಭೀತಿ ಎದುರಾಗಿದೆ. ಹಾಗಿದ್ರೆ ಏನಿದು ಎರಡು ಪ್ರತ್ಯೇಕ ಪ್ರಕರಣ? ಇಲ್ಲಿದೆ ರಿಪೋರ್ಟ್. ಅರ್ಥಾತ್ 18 ಈ ನಂಬರ್ ಅಂದ್ರೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಅದೇನೋ ರೋಮಾಂಚನ. ಅದಕ್ಕೆ ಕಾರಣ ಬ್ಯಾಟಿಂಗ್ ದೈತ್ಯ ವಿರಾಟ್ ಕೊಹ್ಲಿ. ಇದೇ 18 ಜರ್ಸಿ ತೊಟ್ಟು ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಅಬ್ಬರಿಸೋಕೆ ನಿಂತ್ರೆ ಎದುರಾಳಿ ತಂಡ ಚಿಂದಿಯಾದ ಅದೆಷ್ಟೋ ಉದಾಹರಣೆಗಳಿವೆ. ಇದೀಗ ಇದೇ ಜರ್ಸಿ ನಂಬರ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ವಿರಾಟ್ ನಡೆಸುತ್ತಿದ್ದ ಬಾರ್ ಅಂಡ್ ಪಬ್ಗೆ ಸಂಕಷ್ಟ ಎದುರಾಗಿದೆ. ನಿಯಮ ಉಲ್ಲಂಘನೆ ಆರೋಪ, ವಿರಾಟ್ ಕೊಹ್ಲಿ ಬಾರ್ ಅಂಡ್ ಪಬ್ಗೆ ನೋಟಿಸ್. 18 ವಿರಾಟ್ ಕೊಹ್ಲಿಗೂ ಬೆಂಗಳೂರಿಗೂ ಅದೇನೋ ಅವಿನಾಭಾವ ನಂಟು. ಹೀಗಾಗಿ ವಿರಾಟ್ ತಮ್ಮ ಜರ್ಸಿ ನಂಬರ್ ಹೆಸರಿನಲ್ಲಿ ದೇಶಾದ್ಯಂತ ಅನೇಕ ಬಾರ್ ಅಂಡ್ ಪಬ್ ಮತ್ತು ರೆಸ್ಟೋರೆಂಟ್ಗಳನ್ನ ನಡೆಸುತ್ತಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ 18 ಕಮ್ಯೂನ್ ಹೆಸರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇದೀಗ ಇದೇ ರೆಸ್ಟೋರೆಂಟ್ಗೆ ಸಂಕಷ್ಟ ಎದುರಾಗಿದೆ. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮಾಲೀಕತ್ವದ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಈಗಾಗಲೇ ಕೂಡ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ನಾನೀಗ ಆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇರುವಂತದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ 167ನೇ ವಾರ್ಡ್ನ ಬಿಬಿಎಂಪಿಯ ಪೂರ್ವ ವಲಯದ MG ರೋಡ್ ನಲ್ಲಿರುವಂತದ್ದು. ಬಿಬಿಎಂಪಿಯ ಅಧಿಕಾರಿಗಳು ಈಗಾಗಲೇ ಕೂಡ 18 ಕಮ್ಯೂನ್ ಅನ್ನುವಂತ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅವರಿಗೆ ಒಂದು ತಿಳುವಳಿಕೆ ಪತ್ರವನ್ನ ಈಗಾಗಲೇ ಕೂಡ ನವೆಂಬರ್ 29ನೇ ತಾರೀಕಿಗೆ ಕೊಟ್ಟಿದ್ರು. ಅಷ್ಟಕ್ಕೂ ಬಿಬಿಎಂಪಿ ನೋಟಿಸ್ ಕೊಟ್ಟಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಅಗ್ನಿಶಾಮಕ ಇಲಾಖೆಯಿಂದ ನಕ್ಷೆ, ಪ್ರಮಾಣ ಪತ್ರ ಮತ್ತು NOC ಪಡೆದಿಲ್ಲ ಅನ್ನೋ ಆರೋಪ ಇದ್ದು, ಇದು ಲೈಸೆನ್ಸ್ ಪ್ರಮಾಣ ಪತ್ರವನ್ನ ಪಡೆದಿಲ್ಲ. ಅಲ್ಲದೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಫೈರ್ ಸೇಫ್ಟಿ ಅಳವಡಿಸಿಲ್ಲ ಅಂತ ಪಾಲಿಕೆ ನೋಟಿಸ್ ನೀಡಿದೆ. ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಈ ಬಗ್ಗೆ ಪಾಲಿಕೆಗೆ ದೂರು ನೀಡಿದ್ದಾರೆ. ದೂರು ಆಧರಿಸಿ ಶಾಂತಿನಗರ ಪಾಲಿಕೆ ಅಧಿಕಾರಿಗಳು ಕೊಹ್ಲಿ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನೋಟಿಸ್ ಜಾರಿ ಮಾಡಿದೆ. ವಿಷಯ ಅಂದ್ರೆ ಈ ಹಿಂದೆ ಕೂಡ ನೋಟಿಸ್ ನೀಡಿದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ನವರು ಉತ್ತರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಸದ್ಯ ಮತ್ತೆ ನೋಟಿಸ್ ನೀಡಿರುವ ಪಾಲಿಕೆ 7 ದಿನದೊಳಗೆ ಉತ್ತರ ನೀಡದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. ಅಪೀಲ್ ಹಿಯರಿಂಗ್ ಆದಮೇಲೆ ನಾವು ಒಂದು ಫೈನಲ್ ಆರ್ಡರ್ ಕೊಡ್ತೀವಿ. ಐದರ್ ಅಪೀಲ್ ಅಕ್ಸೆಪ್ಟ್ ಮಾಡ್ತೀವಿ ಅಥವಾ ಅಪೀಲ್ ಡಿಸ್ಮಿಸ್ ಮಾಡ್ತೀವಿ. ಅಪೀಲ್ ಡಿಸ್ಮಿಸ್ ಮಾಡಿದರೆ ಅದಕ್ಕೆ ಹೊಡೆಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಅಪೀಲ್ ಅಕ್ಸೆಪ್ಟ್ ಆದರೆ ದೆನ್ ಈ ಯಾವ ಕಾರಣಗಳಿಂದ ಅಪೀಲ್ ಅಕ್ಸೆಪ್ಟ್ ಆಯಿತು ಆ ಕಾರಣಕ್ಕೆ ನಮ್ಮವರು ಸರಿಯಾಗಿ ಉತ್ತರ ಕೊಟ್ಟು ಸರಿಯಾದ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ ಆ ಪ್ರಕಾರ ಆಗ್ತದೆ. ರಾಬಿನ್ ಉತ್ತಪ್ಪಗೆ ಬಂಧನ ಭೀತಿ, ಅರೆಸ್ಟ್ ವಾರೆಂಟ್ ಜಾರಿಗೆ ಪತ್ರ. ಇದು ವಿರಾಟ್ ಕೊಹ್ಲಿ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಕಥೆಯಾದ್ರೆ, ಇತ್ತ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ವಿಷಯ ಅಂದ್ರೆ ರಾಬಿನ್ ಉತ್ತಪ್ಪ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಕಂಪನಿ ನಡೆಸುತ್ತಿದ್ದಾರೆ. ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳ ಸಂಬಳದಲ್ಲಿ PF ಹಣ ಕಟ್ ಮಾಡಿ ಅದನ್ನ ಪಾವತಿಸದೆ ವಂಚಿಸಿದ್ದಾರೆ ಅನ್ನೋ ಆರೋಪ ಇದೆ. ರಾಬಿನ್ ಉತ್ತಪ್ಪ ವಿರುದ್ಧ ಒಟ್ಟು 23 ಲಕ್ಷ ರೂಪಾಯಿ ವಂಚನೆ ಆರೋಪ ಇದೆ. ಹೀಗಾಗಿ ರಾಬಿನ್ ಉತ್ತಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡುವಂತೆ ಪುಲಕೇಶಿನಗರ ಠಾಣೆ ಪೊಲೀಸರಿಗೆ PFO ಪ್ರಾದೇಶಿಕ ಕಚೇರಿ ಆಯುಕ್ತ ಷಡಕ್ಷರಿ ಗೋಪಾಲರೆಡ್ಡಿ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 4ರಂದೇ ಷಡಕ್ಷರಿ ಪತ್ರ ಬರೆದಿದ್ದು, ಪೊಲೀಸರು ಅಧಿಕಾರಿಗಳು ನೀಡಿದ್ದ ವಿಳಾಸಕ್ಕೆ ತೆರಳಿದ್ರು. ಅಲ್ಲಿ ಉತ್ತಪ್ಪ ವಾಸ ಇಲ್ಲದೇ ಇರೋದ್ರಿಂದ ವಾಪಸ್ಸಾಗಿದ್ದಾರೆ. 2022ರ ಸೆಪ್ಟೆಂಬರ್ನಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ರಾಬಿನ್ ಉತ್ತಪ್ಪ ವೀಕ್ಷಕ ವಿವರಣೆಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ರಾಬಿನ್ ಉತ್ತಪ್ಪ ಕಳೆದ 1 ವರ್ಷದಿಂದ ತನ್ನ ಕುಟುಂಬದೊಂದಿಗೆ ದುಬೈನಲ್ಲಿ ನೆಲೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಇದೇ ರಾಬಿನ್ಗೆ ಬಂಧನ ಭೀತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.